ನಮ್ಮ ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ಕನ್ನಡಿಗರ ಧ್ವನಿ ಸಂಘಟನೆ ರಾಜ್ಯ ಘಟಕದ ವತಿಯಿಂದ ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡುಗಡೆ ಮಾಡಬಾರದು ಎಂದು ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ನವೀನ್ ಕಪಾಲಿ, ರಾಜ್ಯದಲ್ಲಿ ಈ ವರ್ಷ ಸಮರ್ಪಕ ಮಳೆಯಾಗದ ಕಾರಣ ಬೆಂಗಳೂರು ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಸಾರ್ವಜನಿಕರು ಹಾಗೂ ರೈತರು ನೀರಿನ ಕೊರತೆಯನ್ನು ಎದುರಿಸುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಆದ್ದರಿಂದ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಕಾವೇರಿ ನೀರು ಬಿಡುಗಡೆ ಮಾಡಲು ಆದೇಶಿಸಿರುವ ಪ್ರಾಧಿಕಾರದ ಆದೇಶವನ್ನು ತಕ್ಷಣವೇ ಹಿಂಪಡೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಮಾತನಾಡಿ, ಕಾವೇರಿ ನಮ್ಮದು, ಕಾವೇರಿ ನೀರು ನಮ್ಮ ರಾಜ್ಯದ ಅಗತ್ಯತೆಗಳಿಗೆ ಮೊದಲ ಆದ್ಯತೆಯಾಗಬೇಕು. ತಮಿಳುನಾಡಿಗೆ ನೀರು ಹರಿಸಿದರೆ ಕರ್ನಾಟಕದ ರೈತರಿಗೆ ಅನ್ಯಾಯವಾಗುತ್ತದೆ ಎಂದು ಹೇಳಿದರು. ರಾಜ್ಯ ಉಪಾಧ್ಯಕ್ಷ ಜಗದೀಶ್ ಕರ್ಪೂರಮಠ್ ಮಾತನಾಡಿ, ನಮ್ಮ ಸಂಘಟನೆಯ ವತಿಯಿಂದ ಶಾಂತಿಯುತವಾಗಿ ಹೋರಾಟ ನಡೆಸಲಾಗಿದೆ. ರಾಜ್ಯ ಸರ್ಕಾರವು ರೈತರ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಂಡು ರಾಜ್ಯದ ನೀರಿನ ಭದ್ರತೆಯನ್ನು ಉಳಿಸಬೇಕು ಎಂದು ಆಗ್ರಹಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸಮಿತಿ ಸದಸ್ಯರಾದ ರವೀಂದ್ರನಾಥ್ ನಾಗರೆಡ್ಡಿ, ರಾಘವೇಂದ್ರ ರಾಠೋಡ್, ಬಸವರಾಜ ವಾಗನಗೇರಿ, ಗಣೇಶ್ ಬಡಿಗೇರ್, ವೀರಣ್ಣ ಕಿವಡಣ್ಣವರ್ ಸೇರಿದಂತೆ ಸಂಘಟನೆಯ ಅನೇಕ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮ ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ಕನ್ನಡಿಗರ ಧ್ವನಿ ಸಂಘಟನೆ ರಾಜ್ಯದ ರೈತರ ಹಾಗೂ ಜನಸಾಮಾನ್ಯರ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಮುಂದೆಯೂ ಶಾಂತಿಯುತ ಹೋರಾಟವನ್ನು ಮುಂದುವರಿಸುವುದಾಗಿ ತಿಳಿಸಿತು. ಕರ್ನಾಟಕ ಜನತೆಗೆ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳುತ್ತಾ, ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ಸ್ವಾಭಿಮಾನ ವೇದಿಕೆಯ ಸಂಘಟಕರು ನಮ್ಮ ಕಾವೇರಿ ನದಿಯ ನೀರಿಗೋಸ್ಕರ ಇವತ್ತಿನ ದಿನ ನಾವು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ದೀವಿ. ಯಾಕಪ್ಪ ಅಂದರೆ ಇವತ್ತು ನಾವು ನಮ್ಮ ತಾಯಿ ಅಂತಂದರೆ ಕಾವೇರಿ, ಆ ಕಾವೇರಿ ತಾಯಿಯ ನದಿಯ ನೀರನ್ನು ಪರ ರಾಜ್ಯಕ್ಕೆ ನಾವು ಕೊಟ್ಟರೆ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಜನತೆಗೆ ಕುಡಿಯಲಿಕ್ಕೆ ನೀರು ಎಲ್ಲ ಅಸ್ತವ್ಯಸ್ತ ಆಗುವುದರಿಂದ ನಮ್ಮ ಕಾವೇರಿ ನೀರು ಜಲಾಶಯ ಕಡಿಮೆ ಸ್ತರದಲ್ಲಿ ಇರುವುದರಿಂದ ನಮ್ಮ ಜನತೆಗೆ ಉಳಿಮೆಗೆ, ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲಿಕ್ಕೆ ನೀರು, ಜನರಿಗೆ ಕುಡಿಯಲಿಕ್ಕೆ ನೀರು ಅಸ್ತವ್ಯಸ್ತ ಆಗ್ತಾ ಇದೆ. ಅದಕ್ಕೋಸ್ಕರ ತಮಿಳುನಾಡಿಗೆ ನಮ್ಮ ಕಾವೇರಿ ನೀರು ಬಿಡಬಾರದೆಂದು ಆದೇಶವನ್ನು ಹಿಂತೆಗೆದುಕೊಳ್ಳಬೇಕೆಂದು ನಾವು ಇವತ್ತಿನ ದಿನ ಈ ಮನವಿಯನ್ನು ನಮ್ಮ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ಈ ಮನವಿಯನ್ನು ಸರ್ಕಾರ ಪಡೆದುಕೊಂಡು ಅದನ್ನು ಆ ಆದೇಶವನ್ನು ತಡೆ ಹಿಡಿಬೇಕೆಂದು ನಮ್ಮಲ್ಲಿ ನಾವೆಲ್ಲರೂ ಕೂಡಿ ವಿನಂತಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ, ಏನು ಕಾವೇರಿ ಹೋರಾಟವನ್ನು ಇವತ್ತಿನ ದಿನ ನಮ್ಮ ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ಸಂಘಟನೆ ಬಾಗಲಕೋಟೆಯಿಂದ ಇಡೀ ರಾಜ್ಯಾದ್ಯಂತ ಇವತ್ತು ನಾವು ಹಮ್ಮಿಕೊಂಡಿದ್ದ ಉದ್ದೇಶ ಏನು ತಮಿಳುನಾಡಿಗೆ ನೀರು ಬಿಡಬೇಕೆಂತ ಪ್ರಾಧಿಕಾರ ಏನು ಆದೇಶ ಹೊರಡಿಸಿದೆ, ಆ ಆದೇಶವನ್ನು ತಕ್ಷಣವೇ ಹಿಂಪಡಿಬೇಕು. ತಕ್ಷಣವೇ ಆದೇಶವನ್ನು ಹಿಂಪಡೆದು ಏನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ತಕ್ಷಣವೇ ಅದನ್ನು ಹಿಂಪಡೆದು ಏನು ಕನ್ನಡಿಗರಿಗೆ ಹಾಗೂ ಕನ್ನಡ ನಾಡಿನ ರೈತ ಬಾಂಧವರಿಗೆ ಅನ್ಯಾಯ ಆಗದಂತೆ ತಡೆ ಹಿಡಿದು ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಬೇಕೆಂದು ಇವತ್ತಿನ ದಿನ ನಾವು ಮಾನ್ಯ ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಭಿಮಾನಿ ವೇದಿಕೆಯ ಸಂಘಟನೆಯಿಂದ ಕಾವೇರಿ ನೀರಿಗೋಸ್ಕರ ಇವತ್ತು ನಾವು ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಕರ್ನಾಟಕದ ಒಂದು ತಾಯಿ ಅಂತ ನಾವು ಕರಿತೀವಿ ಕಾವೇರಿ ನದಿಯನ್ನು. ಮಂಡ್ಯ ಹಾಗೂ ಮೈಸೂರು ಭಾಗದಲ್ಲಿ ಅನ್ನದಾತರಿಗೆ ಆಸರೆ ಅಂದರೆ ಕಾವೇರಿ ನದಿ. ಇಂದು ನಾವು ಕಾವೇರಿ ನದಿಯನ್ನು ಅವಲಂಬನೆಯಿಂದ ಎಷ್ಟೋ ರೈತರು ಇವತ್ತು ಅಲ್ಲಿ ಬೆಳೆಗಳನ್ನು ಬೆಳೀತಾರೆ. ಆದರೆ ಈ ವರ್ಷದ ಒಂದು ಕಾಲಾವಧಿ ಒಳಗೆ ಮಳೆ ಪ್ರಮಾಣ ಕಡಿಮೆ ಆಗಿದ್ದರಿಂದ ನೀರು ಸಾಕಷ್ಟು ಇನ್ನೂ ಬರ್ತಾ ಇಲ್ಲ ನದಿಗೆ. ಇಷ್ಟಿದ್ರೂ ಕೂಡ ನಮ್ಮ ಸರ್ಕಾರ ನಮ್ಮ ಕಾವೇರಿ ನದಿಯನ್ನು ತಮಿಳುನಾಡಕ್ಕೆ ಇವತ್ತು
ಬಿಡಬೇಕಂತ ತಿಳ್ಕೊಂಡು ಇವತ್ತೇನಪ್ಪ ಅಂದ್ರೆ ನಿರ್ಧಾರ ತಗೊಂಡಾರಲ್ಲ, ಆ ನಿರ್ಧಾರವನ್ನ ಸರ್ಕಾರ ಮರಳಿ ತಗೋಬೇಕು. ಯಾಕಂದ್ರೆ ಆ ನೀರನ್ನು ನಾವು ಬಿಡುವುದರಿಂದ ನಮ್ಮ ರೈತರಿಗೆ ಇವತ್ತು ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅಲ್ಲಿರ್ತಕ್ಕಂಥ ಜನರಿಗೆ ಕುಡಿಲಿಕ್ಕೆ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ಕುಡಿಲಿಕ್ಕೆ ಆಗಿರ್ಬೋದು, ಜಮೀನುಗಳಿಗೆ ಆಗಿರ್ಬೋದು ಸಾಕಷ್ಟು ಪ್ರಮಾಣದ ಹಾನಿಯನ್ನು ಇವತ್ತು ನಾವು ನೀರು ಬಿಡುವುದರಿಂದ ಆಗ್ತಾ ಇದೆ. ದಯಮಾಡಿ ಸರ್ಕಾರದ ಇವತ್ತೇನಪ್ಪ ಅಂದ್ರೆ ಆ ನೀರಿನ ಒಂದು ಮಟ್ಟವನ್ನು ಏನಂತ ಬಿಡಬೇಕಂತ ತಿಳ್ಕೊಂಡು ಏನು ನಿರ್ಧಾರ ಮಾಡಿದ, ಆ ನೀರನ್ನ ಬಿಡುವುದನ್ನ ಸರ್ಕಾರ ತಡೆ ಹಿಡಿಬೇಕು. ನಮ್ಮ ಕಾವೇರಿ ನೀರನ್ನ ನಮಗಾಗಿ ಬಳಕೆ ಮಾಡಬೇಕು. ಕಾವೇರಿ ನೀರು ಕರ್ನಾಟಕದ ನೀರು. ಈ ಕಾವೇರಿ ನದಿ ನಮ್ಮ ನದಿ ಅಂತ ತಿಳ್ಕೊಂಡು ಇವತ್ತು ನಾವು ಹೆಮ್ಮೆ ಅಂತ ಹೇಳ್ತೇವೆ. ಆ ನದಿ ನೀರನ್ನ ಬೇರೆ ರಾಜ್ಯಕ್ಕೆ ಕೊಡಬಾರ್ದು. ಯಾಕಪ್ಪ ಅಂದ್ರೆ ಈ ತರ ಮಳೆ ಪ್ರಮಾಣ ಕಡಿಮೆ ಆಗ್ಯದ. ಅದಕ್ಕೋಸ್ಕರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೇವೆ, ಆ ನೀರನ್ನ ಬಿಡೋ ನೀರನ್ನ ತಡೆ. ಬ್ಯೂರೋ ರಿಪೋರ್ಟ್ SS ಕವಲಾಪುರೆ, ಭಾರತ ವೈಭವ ನ್ಯೂಸ್, ಬಾದಾಮಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.